ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, KPS ಇಂದ 364 ಭೂಮಾಪಕರ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಮಾರ್ಚ್ 11ನೇ ತಾರೀಕಿಂದ ಅರ್ಜಿಯನ್ನು ಆಹ್ವಾನ ಮಾಡ್ತಿದ್ದಾರೆ. ಇಲ್ಲಿ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಸುಮಾರು 364 ಭೂಮಾಪಕರ ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ 2 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಗ್ರೂಪ್ ಸಿ ಮತ್ತು ಉಳಿಕೆ ಮೂಲ ವೃಂದದ 264 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ 100 ಹುದ್ದೆಗಳು ಸೇರಿದಂತೆ ಈ ಒಂದು ನೇಮಕಾತಿಗೆ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಲಾಗುವುದು. ಮಾರ್ಚ್ 11ರಿಂದ ಏಪ್ರಿಲ್ 10ರವರೆಗೆ ಈ ಒಂದು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಏನು ಪ್ರತ್ಯೇಕ ಅಧಿಸೂಚನೆ ಇರುತ್ತೆ. ಸೊ ಈ ಒಂದು ಅಧಿಸೂಚನೆಯ ಒಂದು ವಿಡಿಯೋ ಕೂಡ ನಾನು ಮಾಡ್ತೀನಿ, ಅಂದರೆ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮಾರ್ಚ್ 11ರಿಂದ ಏಪ್ರಿಲ್ 10ನೇ ತಾರೀಕುವರೆಗೂ ನಿಮಗೆ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಜುಲೈ 20ರಿಂದ ಭಾಷಾ ಪರೀಕ್ಷೆ ಮತ್ತು ಜುಲೈ 21ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಮೂಲಕ ಈ ಒಂದು ನೇಮಕಾತಿಗೆ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿಯನ್ನು KPSC ಪ್ರಕಟಿಸಿದೆ. ಸೊ ಅಂದರೆ ಇಲ್ಲಿ ಭಾಷಾ ಅಂದರೆ ನೀವು ಕನ್ನಡ ಕಡ್ಡಾಯ ಭಾಷೆಯಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 364 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಹೆಚ್ಚಿನ ಮಾಹಿತಿಗೆ KPSC ವೆಬ್ಸೈಟ್ಗೆ ಭೇಟಿ ನೀಡಬಹುದು, ಅಥವಾ ಏನು ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡೋವರೆಗೂ ನೀವು ವೆಯ್ಟ್ನ ಮಾಡಿ ಕಾಯಬಹುದಾಗಿದೆ. ಸೊ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿ. ಸೊ ಹೆಚ್ಚಿನ ಹುದ್ದೆಯ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಹುದ್ದೆಗಳೊಂದಿಗೆ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.